ಅಣ್ಣ ನಮಸ್ತೆ. ನಮಸ್ತೆ ಹೇಳಿ. ಅಣ್ಣ ನಿಮ್ಮ ಹೆಸರು ಈಗ ಓರಿ ಸಾಕಿರೋರಿಗೆ ತುಂಬ ಪರಿಚಿತವಾಗಿದೆ. ಈಗ ಗೊತ್ತಿಲ್ಲದವ್ರಿಗೆ ಹೊಸದಾಗಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು, ನಿಮ್ಮ ಓರಿ ಈಗ ಕಿಚ್ಚ ಯಾವ ಊರಲ್ಲಿದೆ ಅಂತ ಸ್ವಲ್ಪ ನೀಟಾಗಿ ವಿವರಣೆ ಕೊಟ್ಬಿಡಿ. ನಮ್ಮ ಮೈಸೂರು ಹತ್ರ ಅಂಕನಹಳ್ಳಿ ಅಂತ. ಅಂಕನಹಳ್ಳಿ ಗ್ರಾಮ, ಬಿಳಿಕೆರೆ ಹೋಬಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಅಣ್ಣ ಈಗ ನಿಮಗೆ ಓರಿ ಈಗ ನಿಮ್ಗೆ ಚಿಕ್ಕ ವಯಸ್ಸಿಂದ ಯಾವಾಗಿಂದ ಸ್ಟಾರ್ಟ್ ಆಗಿದ್ದು ಓರಿ ಸಾಕಬೇಕು ಅದನ್ನ ಕಟ್ಟಬೇಕು ಅಂತ ನಿಮಗೆ? ನಾವು ಹುಟ್ಟದಾಗ್ಲಿಂದ ನಮ್ಮ ಮನೇಲಿ ಓರಿಗಳವೆ, ಬೀಜದೋರಿ ಎಲ್ಲ ಮಾಮೂಲಿ ನಾಟಿ ಓರಿಗಳು ಇರ್ತಿದ್ದೆ ಯಾವಾಗಲೂ. ನಾಟಿ ಓರಿ, ನಾಟಿ ಏಸ, ದನ ಕರಗಳು ಎಲ್ಲ ಇರ್ತದೆ ಮನೇಲಿ. ಬೀಜದೋರಿ ಅಂತ ಕಟ್ಟಿದ್ದೀವಿ ಒಂದು 3-4 ವರ್ಷದಿಂದ ಅಷ್ಟೇ. ಈಗ ಅಣ್ಣ ನಾರ್ಮಲ್ ಆಗಿ ಕಸಿ ಮಾಡಿರೋ ಎತ್ಕೊಳ್ಳೋಣ ಸಾಕಕ್ಕೇನೆ ತುಂಬ ಕಷ್ಟ ಆಯ್ತವೆ, ಯಾಕಂದ್ರೆ ಯಾವಾಗ ತಿರುಗತ್ತವೆ ಸಾಕಿರೋರ್ನೇ ನೋಡಲ್ಲ. ಅಂಥದ್ರಲ್ಲಿ ಬೀಜದ ಮೇಲೆ ಇರೋ ಓರಿಗಳನ್ನ ಸಾಕಬೇಕು ಅಂದರೆ ತುಂಬ ಧೈರ್ಯ ಬೇಕು, ಆಮೇಲೆ ಪ್ರೀತಿಯನ್ನು ಸಾಕಬೇಕು, ಸುಮ್ಮನೆ ಏನೋ ಹೊಡೆದು ಸಾಕಾಗಲ್ಲ. ಇದರಲ್ಲಿ ಈಗ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರಿ, ಈಗ ನಿಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಓರಿಗಳೆಲ್ಲ ಕಟ್ಟಿದ್ದೀರಿ. ಈಗ ನಿಮ್ಗೆ ಓರಿ ಕಟ್ಟೋದ್ರಲ್ಲಿ ಏನು ಅನಿಸ್ತದೆ ಅಣ್ಣ? ಓರಿ ಕಟ್ಟೋದ್ರಲ್ಲಿ ಏನಿಲ್ಲ ಅಂದರೆ ಅದರ ಭಯ ಪಡೋದು ಅಂದರೆ ಒಳಗಡೆ ಅದು ನಮಗೆ ಓರಿ ಕಟ್ಟೋದ್ರಲ್ಲಿ ಏನಿರಬೇಕು ಅಂತಂದರೆ ಮೊದಲಾಗಿ ಇಂಟ್ರೆಸ್ಟ್ ಇರಬೇಕು. ಓರಿ ಅಂತನೆಲ್ಲ ದನ ಕರ ಆಗಲಿ, ಒಂದು ಹೆಣ್ಣು ಒಂದು ಯಾವುದೇ ಒಂದು ಆಗಲಿ ಸಾಕಬೇಕು ಅಂದರೆ ಮೇನ್ ಆಗಿ ಫಸ್ಟು ಇಂಟ್ರೆಸ್ಟ್ ಚೆನ್ನಾಗಿರ್ಬೇಕು ಅದ್ರ ಮೇಲೆ. ಸುಮ್ಮನೆ ಏನೋ ಯಾರೋ ಇನ್ನೊಬ್ರು ಸಾಕ್ತವ್ರೆ ಅಂದ್ಬಿಟ್ಟು ನಾವು ಬಂದು ಅವ್ರು ಸಾಕ್ತಾರಲ್ಲ ಅಂದ್ಬಿಟ್ಟು ನಾವು ಕಾಟಾಚಾರಕ್ಕೆ ಬಲವಂತದಿಂದ ಸಾಕಿದ್ರೆ ಆಗಲ್ಲ. ಒಳಗಡೆ ಇರಬೇಕು, ನಾನು ಇಂಟ್ರೆಸ್ಟ್ ಜಾಸ್ತಿ ಇರಬೇಕು, ಚೆನ್ನಾಗಿರ್ಬೇಕು. ಹಂಗಿದ್ರೆ ಮಾತ್ರ ದನ ಸಾಕೋಕ್ಕಾಗೋದು, ಓರಿ ಆಗಲಿ ಯಾವುದೇ ಆಗಲಿ ಸಾಕೋಕ್ಕಾಗೋದು. ಅದಾದಮೇಲೆ ನಾವು ಸ್ವಲ್ಪ ಅನುಭವ ಪಡೆದಿದ್ವಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ. ನಮಗೆ ಅಂದರೆ ನಮ್ಮ ತಾತ ನಮ್ಮ ತಂದೆಯವರು ಅವಾಗ ಗಾಡಿ ನೋಡಿದ್ರಂತೆ, ಕ್ರಾಸಿಂಗು ಮಾಡಿಸಿದ್ರಂತೆ. ಅದು ಅಷ್ಟು ಬೀಜದವರಲ್ಲೇ ಕ್ರಾಸಿಂಗು, ಬೀಜದವರಲ್ಲಿ ಗಾಡಿ ಹೊಡಿತೀರಾ ಅಂತೆ. ಅದೆಲ್ಲ ನಾವು ನೋಡಿಲ್ಲ, ಅದನ್ನು ತಂದೆಯವ್ರು ಹೇಳ್ತಿದ್ದು. ಆದರೆ ನಾವು ನೋಡಿರಲಿಲ್ಲ. ನಾವು ಊಟದ ಮೇಲೆ ನಾವೇನೇ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ 4 ವರ್ಷದಿಂದ. ಆ ಧೈರ್ಯ ಅವ್ರು ಮಾಡ್ತಿದ್ರಲ್ಲ, ಅದೇನೋ ಬ್ಲಡ್ಡಲ್ಲಿ ನಮ್ಗೆ ಬಂದಿರುತ್ತೆ ಧೈರ್ಯ. ನಮ್ಮ ದನಕರ ಅಂದರೆ ನಂಗೆ ಭಾರಿ ಧೈರ್ಯ. ಯಾವ ಬುದಿ ಎತ್ಗಳನ್ನ ಹೊಡ್ಕೊಬಿಡ್ತಿದೆ. ಏನೇ ಆಮೇಲೆ ಕೆರೆಗೆ ನಮ್ಮ ತಾಯಿಯವರಲ್ಲಿ ಕೆರೆಗೆ ಹಬ್ಬಗಳು ಬಂದರೆ ಈಜೋಡ್ಸಂಗೆ ಏನೋ ತುಳಿಯಕ್ಕೆ ಅಂತ ಹೋಗ್ತಿದ್ವಲ್ಲ, ಯಾವುದೇ ಗುದಿ ಎತ್ತಿದ್ರು ಹಿಡ್ಕೊಟ್ಟಬಿಡುವೆ ನಾನು ಧೈರ್ಯ ಮಾಡಿ. ಅದು ಆ ಥರ ಚಿಕ್ಕದ್ರಿಂದ ಧೈರ್ಯ ನಮಗೆ ಸ್ವಲ್ಪ. ಯಾವುದೇ ಓರಿ ಅಂತ ಎದುರಲ್ಲ, ಅದರಿಂದ ಬೀಜದೋರಿ ಕಟ್ಟಕ್ಕೆ ಒಂದು ಧೈರ್ಯ ಬಂದಂಗೆ ನಮಗೆ. ಈಗ ನಿಮ್ಮ ಮನೇಲಿ ಸಾಕಷ್ಟು ಓರಿಗಳು ಕಟ್ಟಿದ್ದೀರಿ, ಹೆಸರಾಂತ ಆಗಿರೋಂಥ ಈಗ ಅಧೀರ ಓರಿ. ಇಂಥ ಒಳ್ಳೊಳ್ಳೆ ಓರಿಗಳು ಕಟ್ಟಿದ ಮೇಲೆ ಕಿಚ್ಚನೆ ತರಬೇಕು ಅಂತ ನಿಮ್ಗೆ ಏನು ಕಾಯಿಸಿತ್ತು? ಅಂದರೆ ನಾನು ಏನೇ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು. ಏನು ಗೊತ್ತಾ, ಸುಮ್ಮನೆ ಯಾವುದೇ ಕೆಲಸ ಮಾಡಿದ್ರು ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ಗುರುತಿಸ್ಬೇಕು, ಆ ಥರ ಇರಬೇಕು. ಈಗ ಏನೇ ಒಂದು ಓರಿನ ಈಗ ಓರಿ ನೀವು ಹೇಳಿದ್ರೆ ಏನಕ್ಕೆ ಇದರ ದಿನ ತರಬೇಕು ಅಂತ ಇದು ಮಾಡಿದ್ರಿ ಅಂತಂದರೆ, ನಾವು ಈಗ ಒಂದು ಓರಿ ಕಟ್ಟಿದ ಮೇಲೆ ಒಳ್ಳೇದೇ ಕಟ್ಟಬೇಕು. ಆವಾಗ ನಾವು ನಮ್ಮ ತಲೆಯಲ್ಲಿ ಇರ್ತದೆ, ನಾವೆಲ್ಲ ನೋಡ್ಕೊಂಡಿರ್ತೀವಲ್ಲ ಆಲ್ರೆಡಿ, ಎಲ್ಲೆಲ್ಲಿ ಯಾವ ಬದುಕವೆ, ಯಾವುದಕ್ಕೆ ಯಾವ್ದು ಮೇಲೋ, ಯಾವುದಕ್ಕೆ ಯಾವುದು ಒಳ್ಳೆಯದು ಅಂತ ಗೊತ್ತಿರುತ್ತಿಲ್ಲ. ಅದರಲ್ಲಿ ನಾವು ಇದನ್ನು ಸೆಲೆಕ್ಷನ್ ಮಾಡಿದ್ವಿ. ಅಂದರೆ ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು, ಅವ್ರ ಥರ ಇದಾಗ್ಬಿಟ್ಟು ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು. ಆದರೆ ನಾವು ಸಣ್ಣ ಕರಿಯಿಂದ ನೋಡಿದ್ವಲ್ಲ, ಇದು ಹುಟ್ಟಾಣಿಕೆ ದಕ್ಷತೆ ಎಲ್ಲ ಸಣ್ಣದ್ರಲ್ಲಿ ನೋಡಿದ್ವಲ್ಲ. ಆದ್ದರಿಂದ ಇವ್ರ ಹತ್ರ ಬಂದಮೇಲೆ ಇದು ಕೆಟ್ಟಿರೋದು, ನಾವು ರೆಡಿ ಮಾಡ್ಕೊಂಡ್ರೆ ಇದು ರೆಡಿ ಆಯ್ತದೆ ಅಂತ ಕಾನ್ಫಿಡೆನ್ಸ್ ಜಾಸ್ತಿ ಇತ್ತು, ಭರವಸೆ ಜಾಸ್ತಿ ಇರೋದ್ರಿಂದ ನಾವು ತಗೊಂಡು ಸಾಕಿ ಇದು ಮಾಡಿದ್ದೀವಿ. ಸಾಧಾರಣವಾಗಿ ಚಂದ್ರನ ಮನೆಯಿಂದ ಯಾರೋ ದನಗಳು ತಂದಿಲ್ಲ, ಅವ್ರು ಯಾರಿಗೂ ಅಷ್ಟು ಸುಲಭ ಕೊಡಿಕಿಲ್ಲ. ಅಂಥದ್ರಲ್ಲೂ ನೀವು ಕಾಯಿಸ್ಬಿಟ್ಟು ಹಿಡ್ಕೊ ಬಂದಿದ್ದೀರಿ, ನಿಮ್ಗೆ ಹೆಂಗೆ ಕೊಟ್ರು ಅವರು? ಅದು ನಮ್ಮೊಂದು ಬಂಡ ಧೈರ್ಯ. ಯಾರೂ ತರಕಾಗಿರಲಿಲ್ಲ ಅವ್ರ ಹತ್ರ. ಯಾರು ಅವ್ರ ಮನೆ ಒಂದು ಮರಿನ ತಗೋಕ್ಕಾಗಿರಲಿಲ್ಲ ಯಾರ ಹತ್ರ. ನಾವು ಅಂಥದ್ರಲ್ಲಿ ಅವ್ರ ಮನೇಲಿರೋ ಟಾಪರನ್ನು ಎತ್ಬಿಟ್ಟು. ಹೌದು, ಅಂದರೆ ಅದು ನಮಗೆ ಅದ್ರಲ್ಲಿರೋ ಇಂಟ್ರೆಸ್ಟು ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಬಿಡಲಿಲ್ಲ. 3 ದಿನ ಅವ್ರ ಮನೆ ಹಿಂಗೆ ಅವರೆಲ್ಲ ಏನೇನೋ ಇದನ್ನು ಮಾಡ್ರು ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡು ನಾವು ಬರಲಿಲ್ಲ. ನಮ್ಗೆ ಉದ್ದೇಶ ಏನು, ಅವ್ರು ಏನಾದರೂ ಆಗಲಿ ನಮ್ಮ ಬದುಕು ನಮ್ಮ ಒಳ್ಳೇದು ಅವ್ರ ಹತ್ರ ಐತೆ, ನಮ್ಗೆ ಬೇಕು ಅದು. ಅದರಿಂದ ಇಂಟ್ರೆಸ್ಟ್ ಬಿಟ್ಟು ಕಾಯಿಸ್ಬಿಟ್ಟು 3 ದಿನ ಆದರೂ ಬಿಡದಂತೆ ಅವ್ರ ಮನೆ ಹತ್ರ ಅವ್ರು ಹೇಳಿದಷ್ಟು ದುಡ್ಡನ್ನೇ ಕೊಟ್ಬಿಟ್ಟು ಅವ್ರ ಮನೆಯಿಂದ ಫಸ್ಟ್ ಓರಿ ಎತ್ತಿದವ್ರೆ ತಗದವ್ರೆ ನಾವು. ಅದಾದಮೇಲೆ ಬೇರೆ ಇದು ಮಾಡಿದ್ರು. ಅಲ್ಲಿ ತನಕ ಯಾರ ಕೈಲೂ ಆಗಿರಲಿಲ್ಲ. ಈಗ ಯುವಕರುಗಳು ಬೇರೆ ಬೇರೆ ಕೆಲಸ ಮಾಡಬೇಕು, ಒಂದು ಸ್ವಲ್ಪ ಶೋಕಿ ಮಾಡಬೇಕು ಅಂತಿರ್ತಾರೆ. ಈಗ ನೀವು ಈ ಚಿಕ್ಕ ವಯಸ್ಸಲ್ಲೇ ಓರಿ ಕಟ್ಟಬೇಕು, ಬೀಜದೋರಿನೇ ಕಟ್ಟಬೇಕು ಅಂತ ಕಾಯಿಸ್ಬಿಟ್ಟಿದ್ರಲ್ಲ, ಏನು ಉದ್ದೇಶದಿಂದ ಯಾರು ಸ್ಫೂರ್ತಿ ಅಣ್ಣ ಇದಕ್ಕೆ? ಸ್ಫೂರ್ತಿ ಅಂದರೆ ಏನಿಲ್ಲ, ಅದು ನನಗೆ ಸ್ವಂತ ಬಂದಂಥ ಇಂಟ್ರೆಸ್ಟ್ ಜಾಸ್ತಿ. ಇಂಟ್ರೆಸ್ಟಿಂದ ನನ್ನ ಸ್ವಂತ ನಾನೇ ಬಂದಿದ್ದು. ಯಾರು ಹೇಳ್ಕೊಟ್ಟದಾಗಲಿ ಮಾಡೋದು ಏನು ಹೇಳಿಲ್ಲ. ನಮ್ಮ ಸುತ್ತ ನಾವೆಲ್ಲ ಅಬ್ಸರ್ವ್, ನಮಗೆ ತಿಳುವಳಿಕೆ ಸ್ವಲ್ಪ ಬಂದಂಗೆ, ನಾವು ಬುದ್ಧಿವಂತರಾದ್ಮೇಲೆ ನಾವು ಸುತ್ತ ಮುಂದೆ ಎಲ್ಲ ಸುತ್ತಿ ಎಲ್ಲ ತಿರುಗಾಡಿದ್ಮೇಲೆ ನಮ್ಗೆ ಅನ್ನಿಸ್ತು, ನಮ್ಮ ಸುತ್ತದಲ್ಲಿ ದನಗಳಿವೆ, ಎಂತೆಂಥ ಹೊರಗೆ ಬಿಟ್ಟು ಎಂತೆಂಥ ಕರ ಹುಟ್ಟಿಸ್ತವ್ರೆ. ಈಗ ನಾವೇ ಒಂದು ಒಳ್ಳೆ ಮುಡುಗಿದ್ರೆ ನಮ್ಮದು ಒಳ್ಳೆ ಜಾಗನೇ, ಒಳ್ಳೆ ದನ ಕರ ಇರೋ ಜಾಗನೇ. ಹಳ್ಳಿ ಕಾರರಿಗೆ ನನಗೆ ನಟಿ ಜನಕ್ಕೆ ಹೆಸರುವಾಸಿಗೆ ಜಾಗ ನಮ್ಮದು. ನಮ್ಮ ಊರು ಬಂದು ಒಂದು ಒಳ್ಳೇದೇ ಕಟ್ಟಬೇಕು ಅಂದ್ಬಿಟ್ಟು ನಾನು ಯಾವಾಗ ಓರಿ ಕಟ್ಟಕ್ಕೆ ಶುರು ಮಾಡೋದು ಆಗಲಿಂದ ನಾವು ಒಳ್ಳೇದೇ ತಗೊಂಡಿರೋದು. ಯಾವುದೂ ಲೋ ಕ್ಲಾಸ್ ಓರಿ ಅಂತ ಯಾವುದೂ ಇಲ್ಲ, ಎಲ್ಲ ಒಳ್ಳೆ ಓರಿಗಳೇ. ನಾನು ಫಸ್ಟ್ ತಗೊಂಡಿದ್ದು ಓರಿ, ನಾನು ಓರಿ ಕಟ್ಟಿದಾಗ ತಮಿಳ್ನಾಡ್ದು ಓರಿ, ತಮಿಳ್ನಾಡಿಗೆ ಫಸ್ಟು ನಾನು ಓರಿನ ಸ್ಟಾರ್ಟ್ ಮಾಡಿದ್ದೆ, ಕಟ್ಟಿದ್ದೇನೆ ನಾನು
ಇಲ್ಲೇ ಎಲ್ಲಾರು ಅಲ್ಲಿ ಇಲ್ಲಿ ಸಿಕ್ಬಿಡ್ತಿದ್ದು ಬರೀತೆ ಬೇಗ ತಂದ್ಬಿಟ್ಟು ಇದು ಮಾಡ್ಬೋದಾಗಿತ್ತು. ಬಟ್ ನನಗೆ ಕಟ್ಟ ಮೇಲೆ ಒಳ್ಳೆಯದೇ ಕಟ್ಟಬೇಕು ಅಂದ್ಬಿಟ್ಟು ತಮಿಳ್ನಾಡಿಗೆ ಹೋಗ್ಬಿಟ್ಟು ತಮಿಳ್ನಾಡಲ್ಲಿ ಹೊರಿತಿದ್ದು ಫಸ್ಟ್ ನಾನು. 2ನೇ ಊರಿನ ತಮಿಳ್ನಾಡಿದೆ, 3ನೇ ಊರಿ ಅದಿರಾ, ಆ ಥರ ಇದು 8ನೇ ಊರಿ ನಮಗೆ. ಇವಾಗ ಒಂದು 8ನೇ ಊರಿ ಇದು. ಇಲ್ಲಿ ತನಕ 8ನೇ ಊರಿಗೆ ಕಿಚ್ಚನಲ್ಲಿ ವಿಶೇಷ ಏನಿದೆ ಅಣ್ಣ? ಇದ್ರ ವಿಶೇಷತೆ ಅಂದರೆ ಇದು 1,00,000ಕ್ಕೆ 100ಕ್ಕೆ 1,000ಕ್ಕೆ ಎಲ್ಲ 1,00,000ಕ್ಕೆ 1,500ಗೆ ಈ ಥರ ಈ ಬಣ್ಣ. ಹೌದು, ಬಣ್ಣ ಬಾಬರ್ ಚೆನ್ನಾಗೈತೆ. ಚಕ್ಲ ನೋಡಿ ಏನು ಶೈನಿಂಗ್ ಇದೆ ಅಂದರೆ ನೀವು ಎಂಟರ್ ಜಾತ್ರೆ ಹುಡುಕೊಂಡು ಜಂಬಕ್ಕಾಗಲಿ ಸುಮ್ಮನೆ ಒಂದು ದೂರಂಕರ ಮಾತಾಗಲಿ ಹೇಳಕ್ಕೆ ಹೋಗಲ್ಲ. ನೀವೆಲ್ಲ ನೋಡ್ಕೊಂಡು ಶೈನಿಂಗಲ್ಲಿ ಇದೇ ಚೆನ್ನಾಗಿರೋದು. ಈ ಜಾತ್ರೆಯಲ್ಲಿ ಫುಲ್ ನೋಡ್ಕೊಂಡ್ಬಂದ್ರು ಶೈನಿಂಗ್ ಯಾವುದೂ ಇಲ್ಲ. ಅಷ್ಟು ಮಡಿಯಾಗಿ ಅಷ್ಟು ಶೈನಿಂಗಾಗಿ ಮಡಗಿದ್ದೀವಿ. ಇದ್ರ ಮೇನ್ ಅಂದರೆ ಜಾತಿ, ಹೈಟು, ಲೆಂತು, ದಕ್ಷತೆ, ಇದು ಇದ್ರನ್ನ ಮುಖ್ಯ ಲಕ್ಷಣ. ಎಲ್ಲ ಹೊರಿಗಳು ಹಿಂಗೆ ಬರಲ್ಲ. ಇಷ್ಟು ಉದ್ದ, ಲೆಂತು, ಹೈಟು, ಎತ್ತರ ಇರೋ ಹೊರಿಗಳು ತುಂಬ ಕಮ್ಮಿ, ರೇರು. ಅಲ್ಲೆಲ್ಲ ಎಷ್ಟಿದೆ ಅಣ್ಣ ಈಗ? ಒಂದಲ್ಲಿ ಕಡೆ ಬಿದ್ದಿದೆ ಇವಾಗ. ಅಂದ್ರೆ 4ನೇಲಿಂದ ಡೈರೆಕ್ಟ್ ಕಡೆಗೆ ಬಿದ್ದಿರೋದ? ಇಲ್ಲ, 6ರಲ್ಲಿ ಬೀಳ್ತು. 6ರಲ್ಲಿ ಬಿದ್ದು ಒಂದು 3 ತಿಂಗಳಾಗಿತ್ತು ಅಷ್ಟೇ. ಒಂದು 3 ತಿಂಗಳಾಗಿತ್ತು ಅಷ್ಟೇ. ಕಡೆಗೆ ಒಂದಲ್ಲಿ ಬಿದ್ದಿದೆ. ಅದೇ ತುಂಬಾ ಹಿರಿಕರು ಹೇಳ್ತಾರೆ ಒಳ್ಳೆ ಜಾತಿ ಇರೋ ದನಗಳು ಮಾತ್ರ ಬೇಗ ಅಲ್ಲೂ ಕೆಡಗೋದು ಅಂತ. ಜಾತಿಲಿ ಸ್ಪೀಡ್ ಇರೋ ದನ ಹೊರಿಗಳು ಅಲ್ಲಿ ತಡೆಯಲ್ಲ. ಹೌದೌದು. ಅದು ಬೀಜರಿಗಳಂತೂ ಮೊದಲಾಗ ತಡೆಯಲ್ಲ. ದಿನ ಹಸು ಕಟ್ತವಲ್ಲ, ಹಸು ಮುಸ್ತವಲ್ಲ, ಅದರಿಂದ ಅಲ್ಲಿ ಬೇಗ ಬಿದ್ದೋಗ್ಬಿಡ್ತದೆ. ಈಗ ಇಲ್ಲಿ ತನಕ ಎಷ್ಟು ಹಸುಗಳು ಕ್ರಾಸಿಂಗ್ ಮಾಡಿಸಿದಿರಣ್ಣ ನಿಮ್ಮ ಭಾಗಕ್ಕೆ ಬಂದ್ಮೇಲೆ? ನಮ್ಮ ಹತ್ರ ಇವಾಗ 250 ಆಗಿದ್ದಾವೆ. 250 ಹಸುಗಳಾಗವೆ. ಈಗ ಅಲ್ಲಿ ಚಂದ್ರಣ್ಣ ಅವರು ಒಂದು ಹಸುಗೂ ಬಿಟ್ಟಿರೋದ್ರಿಂದ ಇದು ಲೈಫ್ ಚೆನ್ನಾಗಿರ್ತದೆ ಅಣ್ಣ. ಈಗ ಮುಂದೆ ಜರ್ನಿ ಚೆನ್ನಾಗಿರುತ್ತೆ, ಮತ್ತೆ ಬಾಳಕೆ ಚೆನ್ನಾಗಿ ಬರ್ತದೆ. ಯಾಕಂದ್ರೆ 4 ಆಗಿ 6ರಲ್ಲಿ ಬಿಡೋ ಸಮಯದಲ್ಲಿ ನಾವು ಓರಿ ಸ್ಟಾರ್ಟ್ ಮಾಡಿರೋದು. ಈಗ ಒಂದು ಓರಿ ಪ್ರೊಡಕ್ಟ್ಸ್ ಬರಬೇಕು, ಅದನ್ನ ಕ್ರಾಸಿಂಗ್ ಮಾಡಬೇಕು ಅಂದ್ರೆ 2ರಲ್ಲಿ ಆಗಿರ್ಬೇಕು ಮಿನಿಮಮ್. ನಮ್ದು ಮ್ಯಾಕ್ಸಿಮಮ್ ಆಲ್ರೆಡಿ 4ರಿಂದ 6ರಲ್ಲಿ ಕೊಟ್ಟೋಗ್ಬಿಟ್ಟೈತೆ. 6ರಲ್ಲಿ ಬಿದ್ದಿರಲಿಲ್ಲ. ಇನ್ನೇನು ಬೆಳೆ ಸಮಯದಲ್ಲೇ ನಾವು ತಗೊಂಡಿದ್ದು ಓರಿನ. ಅಲ್ಲಿ ಗಂಟನೂ ಓರಿ ಕಟ್ಟಿಲ್ಲ. ಮುಂದಿಗೆ ಇವಾಗ ಕ್ರಾಸಿಂಗ್ ಶುರು ಆಯ್ತದಲ್ಲ, ಅದರಿಂದ ಚೆನ್ನಾಗಿ ಬಳಕೆ ಬರುತ್ತೆ. ಕೊನೆ ತನಕ ಬುಡ್ಡೆ ಬೆಳಗಂಟು ಅಷ್ಟು ಕಮ್ಮಿ ಆಗಲ್ಲ. ಇದು ಈಗ ಏನು ಚಾರ್ಜ್ ಮಾಡ್ತೀರಣ್ಣ ಮನೆದಕ್ಕೆ ದನಗಳು ಹೊಡ್ಕೊಂಡು ಬಂದಾಗ? ಅಷ್ಟೇ ತಗೊಳ್ಳೋದು, 500 ರೂಪಾಯಿ ಅಷ್ಟೇ. ಈಗ ನಾವು ಓರಿ ಬಂಡವಾಳ ಆಗಿರೋ ಲೆಕ್ಕಾಚಾರದಲ್ಲಿ, ನಾವು ಮೇಸೂರು ಲೆಕ್ಕಾಚಾರದಲ್ಲಿ ಇವತ್ತು ಎಲ್ಲ ಓರಿ ಕಂಪೇರ್ ಮಾಡಿದ್ರೆ ಲೆಕ್ಕಾಚಾರ ಆದ್ರೆ ನಾವು 1,000 ಮಾಡ್ಬೋದು. ನೋಡಿದ್ವಿ ಫಸ್ಟ್ ಒಂದು ತಂದಾಗ ಸ್ವಲ್ಪ ಕೆಟ್ಟೋಗಿತ್ತು, ಈಗ ಚೆನ್ನಾಗಿ ಮೇಯಿಸಿದಿರಿ. ಸಂಪಾದನೆ ಮಾಡೋದ್ರಲ್ಲಿ ಅದೆಲ್ಲ ಸುಳ್ಳು. ಸಂಪಾದನೆ ಬಂದಿಲ್ಲ, ಅದು ಬರೋ ಕಾಸು ನಮ್ಮ ಜೋಬಲ್ಲಿ ಉಳಿಯೋದೇ ಇಲ್ಲ. ಬಂದಿರ ಅದ್ರದ್ದು ಖಾಲಿ ಅಂತ ಅಷ್ಟೇ. ಒಂದು 500 ರೂಪಾಯಿ ಅಂತ ಮಾಡಿದ್ದೀವಿ ಅಷ್ಟೇ. ಅದರಲ್ಲೂ ನಾವು ಕಮ್ಮಿ ಕೊಟ್ಟರು ಇಸ್ಕೊಂಡಿದ್ದೀವಿ. ಎಷ್ಟೋ ಜನಕ್ಕೆ ನಮ್ಮ ಊರಲ್ಲಿ ನಮ್ಗೆ ಬೇಕಾದವ್ರಿಗೆ, ನಮ್ಮ ರಿಲೇಷನ್ಗಳಿಗೆ ಎಷ್ಟೋ ಜನಕ್ಕೆ ದುಡ್ಡು ಇಸ್ಕೊಂಡಿಲ್ಲ. ಕ್ರಾಸಿಂಗ್ ಮಾಡಿಸಿದ್ದೀವಿ ಅಷ್ಟೇ. ಅಣ್ಣ ನೀವು ಅವಾಗಲೇ ಈಗ ಆಲ್ರೆಡಿ ಕೆಂಗಲ್ಲು ಮತ್ತು ಬನ್ನೂರು 2 ಜಾತ್ರೆನ ಮುಗಿಸ್ಕೊ ಬಂದಿದ್ದೀರಿ. 2 ಕಡೆನೂ ಫ್ರೆಶ್ ಪ್ರೈಸ್ ಆಗಿದೆ. ಇದ್ರ ಬಗ್ಗೆ ಏನಂತೀರಣ್ಣ? ಏನು ಇದಿಲ್ಲ, ಏನು ಹೇಳೋದಂತ ಏನಿಲ್ಲ. ಹಾಕಿದ್ವಿ, ನಮ್ಗೆ ಕಾನ್ಫಿಡೆನ್ಸ್ ಇತ್ತು ಪ್ರೈಸ್ ಮಾಡೇ ಮಾಡ್ತೀವಿ ಅಂತ. ಯಾಕೆಂದರೆ ನಾವೆಲ್ಲ ಓರಿನ ಟ್ಯಾಲಿ ಮಾಡಿದ್ವಲ್ಲ, ಇರೋ ಓರಿಗೆಲ್ಲ ಇಷ್ಟು ಫಿನಿಶಿಂಗು, ಇಷ್ಟು ಹೈಟು, ಪರ್ಸನಾಲಿಟಿ, ಸಾಕಾಣಿಕೆ ಮತ್ತು ಲಕ್ಷಣ ಎಲ್ಲನೂ ನೋಡಿ ನಾವು ಅಂದಾಜು ಮಾಡಿ ಇದು ಮಾಡಿದ್ವಿ. ಬಟ್ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ಅದರಂತೆಯೇ ಪ್ರೈಸ್ ಆಯಿತು. ಅದರಿಂದ ತುಂಬ ಖುಷಿ ಐತೆ. ನೆಕ್ಸ್ಟ್ ವರ್ಷನೂ ಭಾಗವಹಿಸ್ತೀವಿ. ಮತ್ತು ಇವಾಗ ಬೇಬಿ ಬೆಟ್ಟಿಗೆ ಹಾಕಿದ್ದೀವಿ. ನಾಳೆ ಸೆಲೆಕ್ಷನ್ ಇದೆ, ನೋಡೋಣ. ಎಷ್ಟು ವರ್ಷದಿಂದ ಜಾತ್ರೆ ಒಳಗೆ ಬರ್ತಾಯಿದ್ದೀರಣ್ಣ? ನಾವು ಒಂದು 3-4 ವರ್ಷದಿಂದ ಬರ್ತಾಯಿದ್ದೀವಿ. ಕಳೆದ ಬಾರಿನೂ ಹೋದ್ಸಲೂ ನಮಗೆ 6ರಲ್ಲಿ ಪ್ರೈಸ್ ಆಗಿತ್ತು. ಅದಕ್ಕಿಂತ ಮುಂಚೆ ಅದಕ್ಕಿಂತ 2 ವರ್ಷ ಮುಂಚೆಯಿಂದನೂ ಆವಾಗಲೂ ನಮ್ದು 2ರಲ್ಲಿ ಕಾಂಪಿಟೇಷನ್ ಮಾಡಿದ್ವಿ. ಅದು ಕರೆಕ್ಟಾಗಿ ನಮ್ಮ ಬೇಬಿ ಜಾತ್ರೆಗೆ ಹಾಕಬಂದು ದಿನನೇ ಹುಷಾರು ತಪ್ಪಿಡ್ತು. ಫುಲ್ ಹುಷಾರು ತಪ್ಪಿಟ್ಟು ಜ್ವರ ಆಗ್ಬಿಟ್ಟು ಅದಕ್ಕೆ ಸೆಲೆ ಥರ ಆಗ್ಬಿಡ್ತು. ಅದು ಫುಲ್ ವೀಕ್ ಆಗ್ಬಿಡ್ತು. ಇಲ್ಲಾಂದ್ರೆ ಅವಾಗಲೂ ಪ್ರೈಸ್ ನಮ್ದು 2ರಲ್ಲಿ ಆಯ್ತು. ಆವಾಗಲೂ 2ರಲ್ಲಿ ಫಸ್ಟ್ ಪ್ರೈಸ್ ಆಗ್ಬೇಕಾಯ್ತು ನಮಗೆ. ಅದು ಒಂದು ಇಲ್ಲಿ ಜಾತ್ರೆಗೆ ಬಂದು 4-5 ದಿನ ಫುಲ್ ಹುಷಾರು ತಪ್ಪಿಡ್ತು. ಆಗ್ಲಿಲ್ಲ, ಹಂಗೂ ಸೆಲೆಕ್ಷನ್ ಬಿಟ್ವಿ. ಫುಲ್ ವೀಕ್ ಆಗ್ಬಿಡ್ತು. 3-5 ದಿನಕ್ಕೆ ಎಷ್ಟು ಇಳಿದೋಯ್ತು ಅಂದರೆ ಅರ್ಧಕ್ಕೆ ಇನ್ನೂ ಕಾಲ್ಭಾಗ ಇಳಿದೋಯ್ತು. ಫುಲ್ ಮುಕ್ಕಾಲ್ಭಾಗ 1 ಇಳಿದೋಯ್ತು. ಅಂದರೆ ಅವಾಗ ಫಸ್ಟ್ ಪ್ರೈಸ್ ಆಗೋದು. ಇವಾಗ ಈ ವರ್ಷ ಕಂಟಿನ್ಯೂಸ್ 2 ಮಾಡಿದ್ದೀವಿ. ಇವಾಗ ಪ್ರೈಸ್ ಮಾಡ್ತೀವಿ ಅಂತ ಹೋಪ್ ಐತೆ, ನೋಡೋಣ. ದೇವ್ರ ಕಟ್ಲೆಯಿಂದ ಎಲ್ಲ ಕಡೆ ಪ್ರೈಸ್ ಮಾಡ್ಕೊ ಬರಲಿ ಅಣ್ಣ. ಹಿಂಗೆ ನಿಮ್ಮ ಹೆಸರನ್ನ ಮೆರೆಸಲಿ. ಕೊನೆದಾಗಿ ಅಣ್ಣ ನಿಮ್ಮ ಫೋನ್ ನಂಬರ್ ಹೇಳ್ಬಿಡಿ ಅಣ್ಣ, ಬಂದವ್ರಿಗೆ ಫೋನ್ ಮಾಡ್ಕೊ ಬರೋರಿಗೆ. ನಮ್ಮ ಫೋನ್ ನಂಬರ್ ಬಂದು 89 700 77 525. ಯಾರೇ ದೂರದಿಂದ ಬರುವಂಥವ್ರು ಈ ನಂಬರ್ಗೆ ಕರೆ ಮಾಡ್ಕೊಂಡು ಬಂದರೆ ಇವರು ಇರ್ತಾರೆ. ಊರು ಅಂಕನಹಳ್ಳಿ ಅಂತ. ಇನ್ನೊಂದ್ಸಲ ಹೇಳ್ಬಿಡಿ ಅಣ್ಣ, ಊರು ಯಾವುದು? ಮೈಸೂರಿಂದ ಒಂದು 16-17 ಕಿಲೋಮೀಟರ್ ಆಗುತ್ತೆ. ಆ ಕಡೆ ಹುಣಸೂರಿಂದ ಬಂದರೆ ಒಂದು 20 ಕಿಲೋಮೀಟರ್ ಆಗುತ್ತೆ. ಕೆರನೇರಿಂದ ಬಂದರೆ ಒಂದು 20 ಆಗುತ್ತೆ ಅಷ್ಟೇ. ನಮ್ಮೂರು ಬಂದು ಒಟ್ನಲ್ಲಿ ಮೈಸೂರು ಎಲ್ಲ ಕಡೆ ಬಂದ್ರೆ ಸೆಂಟ್ರಲ್ ಇದೆ ನಿಮ್ಮೂರು. ಸೆಂಟ್ರಲ್ ನಮ್ಮೂರು ಹೈವೇಲೆ ಸಿಗುತ್ತೆ. ಹೈವೇಲೆ ಸೇರುತ್ತೆ. ಅದರಿಂದ ಆಮೇಲೆ ನಾವು ಊರಿಗೆ ಬಂದು ಕ್ರಾಸಿಂಗ್ಗೆ 5ರಿಂದ 10 ಸೆಕೆಂಡ್ ಒಳಗಡೆ ಕ್ರಾಸ್ ಮಾಡ್ತೀವಿ. ದನ ಚೆನ್ನಾಗಿ ಕಟ್ಟುತ್ತೆ. ಇಲ್ಲ ಮಾತೇ ಇಲ್ಲ, 1 ಸೆಕೆಂಡಲ್ಲೆಲ್ಲ ಓರಿ ನಾವು ತಂದಾಗಲಿಲ್ಲ ಇಲ್ಲಿ ತನಕನೂ. ಅದೇ ಚಿಕ್ಕೂರಿಂದ ಬಿಟ್ಟಿಲ್ವಲ್ಲ, ಲೈಫ್ ಚೆನ್ನಾಗಿರ್ತದೆ. ಇನ್ನು ಅದಕ್ಕೋಸ್ಕರ ದನಗಳು ಕಟ್ಟಿದೆ.
ಈಗ ಒಳ್ಳೆ ಏಜು ದನ ಕಟ್ಟೋದ್ರಲ್ಲಿ ಆಕ್ಚುಲಿ ಅದಕ್ಕೆ ಈಗ ಇವಾಗ ಎರಡೆಲ್ಲ ಶುರು ಮಾಡಿದ್ರೆ ಹಾಂ ಹೆಚ್ಚು ಕಮ್ಮಿ 1,000 ಮೇಲೆ ಹಸು ಕಟ್ಟಿರೋದು ಇದು. ಹೌದು ಹೌದು 1,000-2,000 ದನ ಕಟ್ಸ್ಬೋದಾಗಿತ್ತು ಇದನ್ನ. ಇವಾಗ ಅದಷ್ಟೆಲ್ಲ ಏನು ಕಟ್ಟಿಲ್ವಲ್ಲ, ಇವಾಗ ಸ್ಟಾರ್ಟಿಂಗ್ ಇಂದ ಇದು ಮಾಡ್ತಿರೋದಲ್ವಾ, ಅದರಿಂದ ಪವರ್ಫುಲ್ ಚೆನ್ನಾಗೈತೆ, ಬಾಳಕೆ ಚೆನ್ನಾಗಿ ಬರುತ್ತೆ. ಲೈಫ್ ಲಾಂಗ್ ಅಲ್ಲಿ ಮುಂದೆ ಬಾಳಕೆ ಚೆನ್ನಾಗಿ ಬರ್ತದೆ ಓರಿ. ಸರಿ ಅಣ್ಣ, ನಿಮಗೆ ಕಿಚ್ಚ ನಿಮ್ಮ ಮನೇಲಿ ಯಾವಾಗಲೂ ಹೆಸರು ತಂದು ಕೊಡಲಿ, ನಿಮಗೆ ಮತ್ತು ನಿಮ್ಮ ಊರಲ್ಲಿ ಒಳ್ಳೆ ಹೆಸರು ಮಾಡಲಿ, ಒಳ್ಳೆ ಒಳ್ಳೆ ಗುಟ್ಟ ಕರ್ಗೊಳ್ಳದೆ ಟಾಪಾಗೆ ಹುಟ್ಲಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಮಾತಾಡೋದು. ಥ್ಯಾಂಕ್ ಯು ಸೊ ಮಚ್. ಯಾರೋ ನೀನು? ಮಂಡ್ಯದ ಗಂಡು, ಮಂಡ್ಯದ ಗಂಡು, ಮಂಡ್ಯದ ಗಂಡು, ಮಂಡ್ಯದ ಗಂಡು, ಮಂಡ್ಯದ ಗಂಡು.